ನೋಡಿ, ಮೊದಲನೇದಾಗಿ ನಾನು ಇದಕ್ಕೆ ಚಾಟ್ ಜಿಪಿಟಿ ಹತ್ರ, ಇದು ಫ್ರೀ ವರ್ಷನ್ ಅನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ನಾವು ಗೂಗಲ್ ಅಲ್ಲಿ ಚಾಟ್ ಜಿಪಿಟಿ ಅಂತ ಟೈಪ್ ಮಾಡಿ ಡೈರೆಕ್ಟ್ ಹೋಗ್ಬೋದು ಇಲ್ಲಿಗೆ. ಇಲ್ಲಿ ವಾಟ್ಸ್ಆಪ್ ಚಾಟ್ ತರ ಇಲ್ಲಿ ಕೂಡ ಇತ್ತಲ್ಲ, ಆಸ್ಕ್ ಎನಿಥಿಂಗ್, ಅಲ್ಲಿ ಟೈಪ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ನಾ ಟೈಪ್ ಮಾಡಿದ್ದೀನಿ ಏನಂದ್ರೆ, ಐ ಆಮ್ ಫ್ರಮ್ ಕರ್ನಾಟಕ ಅಂಡ್ ಐ ಡೋಂಟ್ ನೋ ಇಂಗ್ಲಿಷ್, ಸೊ ಪ್ಲೀಸ್ ಟೀಚ್ ಮಿ ಇಂಗ್ಲಿಷ್ ಲೈಕ್ 5 year kids. ಡೈಲಿ 10 minutes ಇನ್ 100 days. ಐ ವಾಂಟ್ ಟು, ಡೈಲಿ 10 ನಿಮಿಷ ನಮಗೆ ಬೇಕಾಗ್ತದೆ. 5 ನಿಮಿಷ ಯಾವುದಕ್ಕೆ? ಹೊಸ 5 ವರ್ಡ್ಸ್ ಅನ್ನು ಕಲಿಯಲಿಕ್ಕೆ, ವಾಕ್ಯವನ್ನು ಅಥವಾ ಪದವನ್ನು. ಸೊ ಇನ್ನೊಂದು 5 ನಿಮಿಷ, 5 minutes ಪ್ರಾಕ್ಟಿಸ್ ಸ್ಪೀಕಿಂಗ್ ಸೆಂಟೆನ್ಸಸ್, ವಾಕ್ಯಗಳನ್ನು ಮಾತನಾಡಲು 5 ನಿಮಿಷ ಉಪಯೋಗಿಸಬಹುದು. ಸೊ 5 ನಿಮಿಷ ಅಂದ್ರೆ 10 ನಿಮಿಷ ಡೈಲಿ. ರಿಪೀಟ್ ಎವ್ರಿ ಡೇ, ಅಂದ್ರೆ ನಾವು ಕಲಿತದ್ದು ರಿಪೀಟ್ ಮಾಡಬೇಕು. ಯೂಸ್ ಪಿಕ್ಚರ್ಸ್, ಸೌಂಡ್ಸ್ ಅಂಡ್ ಸಿಂಪಲ್ ಸೆಂಟೆನ್ಸಸ್. ಸೊ ಇದನ್ನು ಯೂಸ್ ಮಾಡಿ ನಮಗೆ ಕಲಿಸ್ತದಂತ ನೋಡುವ, ಯಾವ ರೀತಿ ಕಲಿಸ್ತದಂತ. ಡೇ 1 ಅಲ್ಲಿ ಬೇಸಿಕ್ ಕಲಿಸ್ತದೆ. ಸ್ಟೆಪ್ 1 ಗ್ರೀಟಿಂಗ್ಸ್. ನೋಡಿ, ಮೊದಲನೇ ಗ್ರೀಟಿಂಗ್ಸ್, ಹೆಲೋ, ಗುಡ್ ಬೈ. ಸೊ ಹೆಲೋ ಅಂದ್ರೆ ನಮಸ್ಕಾರ. ಸೊ ಹಾಯ್, ಗುಡ್ ಬೈ ವಿದಾಯ, ಬಾಯ್ ವಿದಾಯ. ಸೊ ಇಲ್ಲಿ ನೋಡಿ, ಹೆಲೋ, ಹಾಯ್, ಇದು ಎರಡು ಕೂಡ ಒಂದೇ ಆಗ್ತದೆ. ಗುಡ್ ಬೈ, ಬಾಯ್, ವಿದಾಯ. ಸ್ಟೆಪ್ 2 ಪ್ರಾಕ್ಟೀಸ್ ಸ್ಪೀಕಿಂಗ್. ಸೇ ಹೆಲೋ, ಹಾಯ್, ಗುಡ್ ಬೈ, ಬಾಯ್. ಹೆಲೋ, ಹಾಯ್, ಗುಡ್ ಬೈ, ಬಾಯ್. ಈ ತರ ನೋಡಿ, ನಾವು ಅದೊಂದು ಯಾವ ರೀತಿ ಹೇಳ್ಬೋದು ಅಂತ. ಇನ್ನು ಮೂರನೇದಾಗಿ ಸಿಂಪಲ್ ಸೆಂಟೆನ್ಸ್. ಐ ಆಮ್ ಡ್ಯಾಶ್. ಎಕ್ಸಾಂಪಲ್, ಐ ಆಮ್ ರವಿ. ನಿಮ್ಮ ಹೆಸರನ್ನು ಹೇಳಿ, ಐ ಆಮ್ ರವಿ. ಈಗ ಸ್ಟೆಪ್ 4 ರಿಪೀಟ್ ಅಲೌಡ್ 5 times. ಅಂದ್ರೆ ನಾವು ಇದು ಕಲಿತದನ್ನು 5 ಸಲ ರಿಪೀಟ್ ಮಾಡ್ಬೇಕಾಗ್ತದೆ. ಸಿಂಪಲ್ ಅಂದ್ರೆ ಮೊದಲನೇದಾಗಿ ಸಿಂಪಲ್ ಆಗಿ ನಾವು ಸ್ಟಾರ್ಟಿಂಗ್ ಇಂದ ಹೋಗುವ. ಹೆಲೋ, ಹಾಯ್, ಗುಡ್ ಬೈ, ಬಾಯ್. ಈ ತರ ಮೊದಲನೇ ಇದನ್ನು ನಾವು ರಿಪೀಟ್ ಮಾಡುವ. ಐ ಆಮ್ ರವಿ, ಐ ಆಮ್ ರವಿ, ಐ ಆಮ್ ರವಿ, ಐ ಆಮ್ ರವಿ, ಐ ಆಮ್ ರವಿ. ಅಥವಾ ನಿಮ್ಮ ಹೆಸರು ಏನಿಲ್ಲದೆ ಅದನ್ನು ಹೇಳಿ 5 ಸಲ. ಇದು ನಮ್ಮ ಅಂದ್ರೆ ಬಾಯಲ್ಲಿ ಹೇಳಿದಷ್ಟು ನಮ್ಗೆ ಈಸಿಯಾಗಿ ಮಾತಾಡ್ಲಿಕ್ಕೆ ಕೂಡ ಬರ್ತದೆ. ಸೊ ಇಲ್ಲಿ ಕೇಳಿದ್ದೇನು, ಇಫ್ ಯು ವಾಂಟ್ ಐ ಕ್ಯಾನ್ ಮೇಕ್ 100 days ಪ್ಲಾನ್. ಸೊ ಅದಕ್ಕೆ ಹೇಳ್ತದೆ, ಹೌದು ನಂಗೆ ಬೇಕು. ಅದಕ್ಕೆ ನಾನು ಹೇಳ್ತೇನೆ ನೋಡಿ, ಇಲ್ಲಿದೆ ಟುಡೇ ಬೇರೆ ಸೆಂಟೆನ್ಸ್ ಕೊಡಿ ಅಂತಂದ್ರೆ, ಇವತ್ತೊಂದು 5 ಸೆಂಟೆನ್ಸ್ ಕೊಟ್ಟು ನೋಡಿ, ಇವತ್ತು ಕಲೀಲಿಕ್ಕೆ. ಇವತ್ತು 5 ವಾಕ್ಯಗಳನ್ನು ಕಲಿಯುವ ನಾವು. ಒಂದನೇ ವಾಕ್ಯ, ಐ ಆಮ್ ಹ್ಯಾಪಿ. ಕನ್ನಡದಲ್ಲಿ ಏನು? ನಾನು ಸಂತೋಷವಾಗಿದ್ದೇನೆ. ನೋಡಿ, ಇಲ್ಲಿ ಕನ್ನಡದಲ್ಲಿ ಕೂಡ ಬರೆದಿದೆ. ಸ್ಪೀಕ್ ಸ್ಲೋಲಿ. ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಎರಡನೇದು ನೋಡುವ, ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ಹೌಸ್. ಕನ್ನಡದಲ್ಲಿ ಏನಿದೆ? ಇದು ನನ್ನ ಮನೆ, ಇದು ನನ್ನ ಮನೆ. ಸ್ಪೀಕ್ ಸ್ಲೋಲಿ, ಸ್ಲೋಲಿ ಮಾಡುವ. ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ಹೌಸ್. ಸೊ ಮೂರನೇ ವಾಕ್ಯ ಕಲಿಯುವ ಇವತ್ತು ನೋಡುವ. ಐ ಲೈಕ್ ವಾಟರ್. ಕನ್ನಡದಲ್ಲಿ ನೋಡಿ, ನನಗೆ ನೀರು ಇಷ್ಟ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಐ ಲೈಕ್ ವಾಟರ್, ನನಗೆ ನೀರು ಇಷ್ಟ. ಸ್ಪೀಕ್ ಸ್ಲೋಲಿ. ಐ ಲೈಕ್ ವಾಟರ್, ಐ ಲೈಕ್ ವಾಟರ್. ಓಕೆ, ಈಗ ನಾಲ್ಕನೇದು ನೋಡುವ. ಐ ವಾಂಟ್ ಟು ಈಟ್, ಐ ವಾಂಟ್ ಟು ಈಟ್. ಕನ್ನಡದಲ್ಲಿ ನೋಡುವ. ನಾನು ತಿನ್ನಬೇಕು, ನಾನು ತಿನ್ನಬೇಕು. ಸ್ಪೀಕ್ ಸ್ಲೋಲಿ ನೋಡುವ. ಐ ವಾಂಟ್ ಟು ಈಟ್, ಐ ವಾಂಟ್ ಟು ಈಟ್, ಐ ವಾಂಟ್ ಟು ಈಟ್. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಏನು ಹೇಳ್ತಾರೆ ನೋಡುವ. ಧನ್ಯವಾದಗಳು, ಧನ್ಯವಾದಗಳು ಏನು ಹೇಳುವ? ಥ್ಯಾಂಕ್ ಯು. ಸ್ಪೀಕ್ ಸ್ಲೋಲಿ. ಥ್ಯಾಂಕ್ ಯು. ಈ ತರ ಥ್ಯಾಂಕ್ ಯು. ಸೊ ಈ ರೀತಿ ನಾವು ದಿನಕ್ಕೆ 5 ತುಂಬಾನೇ ಒಂದು ಸುಲಭವಾದ ವಾಕ್ಯಗಳನ್ನು ಕೊಟ್ಟಿದ್ದೀನಿ ನನಗೆ. 5 ವಾಕ್ಯಗಳು. ಸೊ ಏನಿದೆ? ಐ ಆಮ್ ಹ್ಯಾಪಿ,
ದಿಸ್ ಇಸ್ ಮೈ ಹೌಸ್, ಐ ಲೈಕ್ ವಾಟರ್, ಐ ವಾಂಟ್ ಟು ಈಟ್, ಥ್ಯಾಂಕ್ ಯು. ಸೊ ಇವತ್ತು 5 ವಾಕ್ಯಗಳನ್ನು ಇದನ್ನು ರಿಪೀಟ್ ಮಾಡುವ, ನೀವು ಕೂಡ ರಿಪೀಟ್ ಮಾಡಿ, ಮತ್ತು ನಾಳೆ ಇನ್ನೊಂದು ಬೇರೆ 5 ವಾಕ್ಯಗಳನ್ನು ಕಲಿಯುವ.